ಇನ್ನು ಇರಾನ್ ಇಸ್ರೇಲ್ ಯುದ್ಧ ರೈತರಿಗೆ ಎಫೆಕ್ಟ್ ತಟ್ಟಿದೆ. ಅದರಿಂದ ಹಾವೇರಿಯ ಹಲವು ಕ್ಷೇತ್ರದ ವ್ಯಾಪಾರದಲ್ಲಿ ಹೊಡೆತ ಬಿದ್ದಿದೆ. ಸವಣೂರಿನ ವಿಳೆದೆಲೆ ಬೆಳೆಗೆ ದೊಡ್ಡ ಹೊಡೆತ ಬಿದ್ದಿದೆ. ದಿಢೀರ್ ಕುಸಿದು ಬಿದ್ದ ವಿಳೆದೆಲೆ ರೇಟ್. ಅರಬ್ ರಾಷ್ಟ್ರಗಳಿಗೆ ರಫ್ತಾಗ್ತಿದ್ದಂಥ ವಿಳೆದೆಲೆ ಪೂಜೆ, ಪಾನ್, ಬೀಡಾ ಅಂಗಡಿ, ಮದುವೆಗೆ ರಫ್ತಾಗ್ತಾ ಇತ್ತು. ಅರಬ್ ಕಂಟ್ರಿಗಳಿಗೆ ವಿಳೆದೆಲೆ ಹೋಗ್ತಾ ಇತ್ತು. ಯುದ್ಧವನ್ನ ನಿಲ್ಲಿಸಿ ನಮ್ಮ ಜೀವವನ್ನ ಉಳಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಇರಾನ್ ಇಸ್ರೇಲ್ ಯುದ್ಧ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇಷ್ಟು ದಿನ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇತ್ತು. ಇದೀಗ ರೈತರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂತದ್ದು. ಸಮಣೂರಿನ ವಿಳೆದೆಲೆ ಬೆಳೆಗೆ ದೊಡ್ಡ ಹೊಡೆತ ಬಿದ್ದಿದೆ. ದಿಢೀರ್ ಕುಸಿತವನ್ನ ಕಂಡಿದೆ. ವಿಳೆದೆಲೆ ರೇಟ್ ರಫ್ತಾಗ್ತಾ ಇತ್ತು. ಅರಬ್ ರಾಷ್ಟ್ರಗಳಿಗೆ ರಫ್ತಾಗ್ತಿದ್ದಂಥದ್ದು ವಿಳೆದೆಲೆ. ಆಲ್ರೆಡಿ ಅದರಿಂದ ಜಾಸ್ತಿ ತೊಂದರೆಗಳು ಕೂಡ ಆಗ್ತಾ ಇತ್ತು. ಯಾಕಂತ ಅಂದ್ರೆ ರೈತರು ಅದನ್ನ ಬೆಳಿಬೇಕಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಅಂಬನ್ನ ಹತ್ಯೆ ಬಿಡುವಂತ ವಿಚಾರ ಆಗಿರ್ಬೋದು, ಅಥವಾ ಅದನ್ನ ಪಾಲನೆ ಪೋಷಣೆ ಮಾಡುವಂತ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೈತರು ಆಲ್ರೆಡಿ ತತ್ತರಿಸಿ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅರಬ್ ರಾಷ್ಟ್ರಗಳಿಗೂ ಕೂಡ ಅದೆಲ್ಲವೂ ಕೂಡ ರಫ್ತಾಗ್ತಾ ಇತ್ತು. ಆದ್ರೆ ಇದೀಗ ಅದು ಸ್ಟಾಪ್ ಆಗಿದೆ. ಯಾಕಂದ್ರೆ ವಿಮಾನ ಹಾರಾಟ ಆಗ್ತಾ ಇಲ್ಲ, ಜೊತೆಯಲ್ಲಿ ಏನು ಆಗ್ತಾ ಇಲ್ದಲೇ ಇರುವಂತ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಆಗಿರೋದ್ರಿಂದ ರೈತರಿಗೆ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಇದೀಗ ಸವಣೂರಿನ ವಿಳೆದೆಲೆ ಬೆಳೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಪೂಜೆಗೆ, ಪಾನ್, ಬೀಡಾ ಅಂಗಡಿಗೆ, ಮದುವೆಗಳಿಗೆ ಎಲ್ಲದಕ್ಕೂ ಕೂಡ ವಿಳೆದೆಲೆಯನ್ನ ಬಳಸಲಾಗ್ತಾ ಇತ್ತು. ಈಗ ಕಡಿಮೆ ಆಗಿದೆ, ಬೆಲೆ ಕಡಿಮೆ ಆಗಿರುವಂತದ್ದು. ಕೇವಲ ದರ ಏರಿಕೆ ಅಷ್ಟೇ ಆಗ್ತಾ ಇಲ್ಲ, ದರ ಇಳಿಕೆ ಕೂಡ ಆಗ್ತಾ ಇದೆ. ಕೆಲವೊಂದಷ್ಟು ವಸ್ತುಗಳ ದರ ಏರಿಕೆ ಆಗ್ತಾ ಇದ್ರೆ ಕೆಲವೊಂದಷ್ಟು ದರಗಳು ಏರಿಕೆ ಆಗ್ತಾ ಇದ್ರೆ ಇನ್ನೊಂದಷ್ಟು ದರಗಳು ಇಳಿಕೆ ಆಗ್ತಾ ಇರುವಂತದ್ದು. ಜನಸಾಮಾನ್ಯರು ಏನ್ ಮಾಡಬೇಕು? ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಇಸ್ರೇಲ್ ಮಧ್ಯೆ ನಡೀತಕ್ಕಂಥ ಯುದ್ಧದ ಪರಿಣಾಮ ನೇರವಾಗಿ ಭಾರತ ದೇಶದ ಮೇಲೂ ಬಿದ್ದಿರ್ತಕ್ಕಂಥದ್ದು. ಆ ಪೈಕಿ ಒಂದಷ್ಟು ಈಗ ನಾವು ನೋಡ್ತಾ ಹೋದಾಗೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂಥ ವಿಶ್ವ ಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆ ಆಗಿರ್ಬೋದು, ಇನ್ನು LPG ಗ್ಯಾಸ್ ಆಗಿರ್ಬೋದು, ಅಡಿಗೆ ಅನಿಲ ಆಗಿರ್ಬೋದು, ಈ ರೀತಿ ಇವುಗಳ ಮೇಲೆಲ್ಲ ಒಂದು ರೀತಿ ಪರಿಣಾಮವನ್ನು ಬೀರುತ್ತು. ಅದೇ ಸಾಲಿನಲ್ಲಿ ಈಗ ಎಲೆ ತೋಟದ ಮಾಲೀಕರಿಗೂ ಕೂಡ, ಎಲೆ ತೋಟಗಳಿಗೂ ಕೂಡ ಒಂದು ಪರಿಣಾಮವನ್ನು ಬೀರತಕ್ಕಂಥದ್ದು. ಯಾವ ರೀತಿ ಅಂತಂದರೆ, ಈ ಎಲೆ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಆ ಪೈಕಿ ಈಗ ರೇಟ್ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಯುದ್ಧದ ಪರಿಣಾಮದಿಂದ ನಮಗೆ ಹೊಡೆತ ಬಿದ್ದಿದೆ. ಇದು ಯುದ್ಧ ನಿಲ್ಲಬೇಕು ಅನ್ನೋ ಒಂದು ಮಾತು ಕೂಡ ಇಲ್ಲಿ ತೋಟದ ಮಾಲೀಕರದಾಗಿದೆ. ನಾನು ನೇರವಾಗಿ ಈ ತೋಟದಲ್ಲಿ ನಿಮಗೆ ಮಾತಾಡ್ತಾ ಹೋಗ್ತೀನಿ. ತೋಟದ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಈಗ ಯುದ್ಧ ನಡೀತಾ ಇದೆ, ಇದು ರೇಟ್ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಯುದ್ಧದ ಪರಿಣಾಮನ ಅಥವಾ ಏನು, ಹೆಂಗೆ? ಇದು ಯುದ್ಧ ಪರಿಮಾಣ ಸಲುವಾಗಿ ರೇಟ್ ಭಾಳ ಕಡಿಮೆ ಆಗಿದ್ರಿ. ನಮ್ಮೆಲ್ಲ ತೋಟ ರೈತರಿಗೆ ಭಾಳ ತೊಂದರೆ ಆಗಾಕತಿ, ಹಾಳಾಗತ್ತಿದ್ರಿ. ಈ ಯುದ್ಧ ಬಂದ್ ಆಗ್ಬೇಕ್ರಿ ಅರ್ಜೆಂಟ್. ಯಾಕಂದ್ರೆ ಯುದ್ಧ ಸಲುವಾಗಿ ನಮ್ಮ ಎಲ್ಲಿ ಹೋಗಾಗತ್ತಿಲ್ಲ. ಅದರ ಸಂಬಂಧ ಎಲ್ಲ ತೋಟದಲ್ಲಿ ಎಲ್ಲ ಇಲ್ಲಿ ನಿಂತು ಬಿಟ್ಟಿದ್ವಿ. ಅದರ ಸಂಬಂಧ ನಮಗೆ ಭಾಳ ಲಾಸ್ ಆಗಾಕತ್ತೈತಿ. ಮತ್ತು ನಮ್ಮದು ಎಲ್ಲಿ ಭೋಪಾಲ್, ಇಟಾರ್ಸಿ, ಝಾನ್ಸಿ, ಪಾಕಿಸ್ತಾನ್ ಮತ್ತು ಅತ್ಲಾಗಿಂತ ಬೇರೆ ಊರಿಗೆ ಕರಾಚಿಗೆ ಎಲ್ಲ ಹೋಗ್ತೈತ್ರಿ. ಅದರ ಸಂಬಂಧ ಕಡಿಮೆ ಆಗಿ ನಮ್ಗೆ ಭಾಳ ಇದು ಆಗಾಕತ್ತೈತಿ. ರೇಟ್ ಕಡಿಮೆ ಆಗಿ ನಮ್ಮ ತೋಟ ಎಲ್ಲ ಕಡಿಮೆ ಹಾಳಾಗತ್ತಿದ್ವಿ. ನಮಗೆ ರೇಟ್ ತೊಂದರೆ ಆಗಿದೆ ಅಂದ್ರೆ ಎಲ್ಲ ನಮ್ಮ ಭಾಳ ಇದು ಸಮಸ್ಯೆ ಆಗಾಕೈತಿ. ಈಗ ಒಂದ್ ಕಡೆ ಈ ಒಂದಷ್ಟು ದಿನ ಈ ಎಲೆಗೆ ಚುಕ್ಕಿ ರೋಗ ಬಂದಿರತಕ್ಕಂಥದ್ದು ಒಂದು ಸಮಸ್ಯೆ ಕಾಡ್ತು ನಿಮಗೆ. ಅದನ್ನ ಇನ್ನೂ ಕಡಿಮೆ ಆಗ್ತಿದ್ದಂಗೆ ಈ ಯುದ್ಧದ ಸಂದರ್ಭದಲ್ಲಿ ರೇಟ್ ಕಡಿಮೆ ಆಗಿ ಕಾಡ್ತಾ ಇದೆ. ಹಿಂಗಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಈ ಎಲೆ ತೋಟದ ಮಾಲೀಕರಿಗಾಗಿರ್ಬೋದು? ಮೊದಲ ಎಲ್ಲಿ ಮಳಿ ಹೆಚ್ಚಿಗೆ ಬಂತು, ತೋಟ ಹೋತರು ಅರ್ಧ, ಮತ್ತು ರೋಗ ಬಂದು ಅರ್ಧ ಹೋತು. ಈಗ ಯುದ್ಧ ಬಂದು ಅದರ ರೇಟ್ ಸ್ವಲ್ಪ ಆಗಾಕತ್ತಿದ್ದು. ಅದು ಯುದ್ಧ ಬಂದು ಅದನ್ನ ಕಡಿಮೆ ಆಗ್ಬಿಟ್ಟಿದ್ದು. ನಮ್ಮ ರೈತರಿಗೆ ಭಾಳ ತೊಂದರೆ ಆಗಿ ಭಾಳ ಹಾಳಾಗತ್ತಿದ್ರಿ. ಇದಿಷ್ಟು ತೋಟದ ಮಾಲೀಕರ ಮಾತು. ಅಂದರೆ ನಮ್ಮ ಈ ಒಂದು ತೋಟದ ಎಲೆಗಳು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಏನು ಹೋಗ್ತಾ ಇದ್ವು, ಅರಬ್ ರಾಷ್ಟ್ರಗಳು ಕೂಡ ಇಲ್ಲಿಂದ ರಫ್ತಾಗ್ತಾ ಇತ್ತು. ಅಲ್ಲಿ ಯುದ್ಧ ನಡೆದಿರ್ತಕ್ಕಂಥ ಪರಿಣಾಮ ನಮಗೆ ರೇಟಿನ ದರ ಕಡಿಮೆ ಆಗಿರ್ತಕ್ಕಂಥ. ಅಂದರೆ ಮೊದಲಿದ್ದಂಥ ರೇಟಿಗೂ ಈಗೂ ಅಂತಂದರೆ ಸುಮಾರು 4,000 to 5,000 ರೂಪಾಯಿ ರೇಟ್ ದರ ಕಡಿಮೆ ಆಗಿದೆ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ಅನ್ನೋ ಮಾತನ್ನ ತೋಟದ ಮಾಲೀಕರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ರಾಜ್ ನ್ಯೂಸ್, ಹಾವೇರಿ. ಎಸ್, ನೋಡಿ, ರಾಷ್ಟ್ರಗಳಿಗೆ ಇದೀಗ ರಫ್ತಾಗ್ತಾ ಇದ್ದಂಥ ವಿಳೆದೆಲೆ ಮೇಲೂ ಕೂಡ
ಈ ಒಂದು ಯುದ್ಧದ ಪರಿಣಾಮ ಇದೀಗ ಬೀರ್ತಾ ಇರುವಂಥದ್ದು. ನೀವು ನೋಡ್ತಾ ಇರಬಹುದು, ಈ ಮದುವೆ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ವಿಳೆದೆಲೆಯನ್ನ ಬಳಸ್ತಾ ಇದ್ರು. ಆಲ್ರೆಡಿ ಆ ಒಂದು ಬೆಳೆಯನ್ನ ಬೆಳಿಬೇಕು ಅಥವಾ ವಿಳೆದೆಲೆಯನ್ನ ಬೆಳಿಬೇಕು ಅಂತಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಅವರು ವರ್ಷಕ್ಕೊಂದ್ಸತಿ, 6 ತಿಂಗಳಿಗೊಂದ್ಸತಿ ಈ ಅಂಬನ ಅತ್ತಿಯೇ ಬಿಡುವಂಥದ್ದಾಗಿರ್ಬೋದು, ಅಥವಾ ಬಳ್ಳಿಗಳನ್ನ ಕ್ಲೀನ್ ಆಗಿ ಮರಗಳಿಗೆ ಹಾಕುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಅಲ್ಲಿ ರೈತರು ಮಾಡಬೇಕಾಗತ್ತೆ. ಆ ಎಲ್ಲಾ ಕೆಲಸಗಳು ಅಷ್ಟು ಜಾಸ್ತಿ ಇರುತ್ತೆ. ನೀರು ಕರೆಕ್ಟಾಗಿ ಹೋಗ್ಬೇಕು, ಗೊಬ್ಬರ ಕರೆಕ್ಟಾಗಿ ಹೋಗ್ಬೇಕು, ಆ ಒಂದು ತೊಂದರೆಗಳೇ ಜಾಸ್ತಿ ಇರುತ್ತೆ ರೈತರಿಗೆ. ಇನ್ನು ಇದರಿಂದ ಹೆಂಗೋ ಜೀವನವನ್ನ ಮಾಡ್ತಾ ಇದ್ರು ಅವರು. ಆದ್ರೆ ಇದೀಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇವ್ರ ಮೇಲೂ ಕೂಡ ತಟ್ಟಿರುವಂಥದ್ದು.